ರಾಜು ಬಲ ಬಲ ಯಾವ್ದು ಹೇಳಿ ನಾವು ಬಲ ನೂರು ಕತ್ತಿ ಬಲ್ದಿ ಅಲ್ಲ ಆಯ್ತು ಕತ್ತಿ ಬರೋ ಮಣ್ಣಲ್ಲಿ ಸರಿ ಬರೋ ಎಲ್ಲ ಬಿಡು ನೋಡಿ ಕರೆಕ್ಟ್ ಸರಿ ಇದು ಅದು ಬಂದಿട്ടിಲ್ಲ ಹಾಂ ರೈಟ್ ಅಡಿಗೆ ಎತ್ತರಂడి ಈಗ ಅಲ್ಲ ಲತಿಪು ಗೋಡ ಬೇಮೈದಂడి ಅಲ್ಲ ಅವಳೆ ಆ ಸೀಟ್ ಉಂಟು ವೇಸ್ಟ್ ಸೀಟ್ ಅಲ್ಲ ಹೋಗ್ತಿತ್ತಪ್ಪ ಕಾತು ಪೂಲ ಪ್ಲಾಸ್ಟಿಕ್ ಅದು ನೀವು ಅದೆಲ್ಲ ವಿಡಿಯೋ ಹಾಕಿ ಉಂಟಲ್ಲ ಎಲ್ಲ ಬಂದ್ರು ವಿಷಯ ಮೊನ್ನೆ ಅಲ್ಲ ಇವತ್ತಿನ ಇದರ ಬಗ್ಗೆ ನಾಳೆ ನಡೆಯುವಂಥ ಮ್ಯಾಚ್ನ ಬಗ್ಗೆ ನೀವು ಏನು ಹೇಳ್ತೀರಿ? ಈಗ ಏನಿಲ್ಲ ಎವ್ಡ್ರಿ ಒಂದೇ ಬಂಡ ಆನಿದೆ ಓಡೆ போய் ಇಷ್ಟು ಮರಳೆ ಕಾಣಲ್ಲ ಪ್ರಿಯಾ ಅಂದು ಅವಳು ಬಂದ ಅಂಚೆ ಬತ್ತು ಮೊಬೈಲ್ ಅವರನ್ನು ತೀರಾ ರಫಿಕ್ನ ಸರಿ ಬತ್ತೀಯಾ ಏನು ಉಂಟು ಇಂಟರ್ವ್ಯೂ ಅಂತ ಉಂಟು ಇಂಟರ್ವ್ಯೂ ಅಂತ ಹಾಂ ನಾಳೆ ಈ ಪಂದ್ಯದ ಬಗ್ಗೆ ಏನು ಎಲ್ಲ ತಯಾರಿ ನಡೆದಿದೆ ವಿಷಯ ಏನಂದ್ರೆ ಸಾಧಾರಣ ಈಗ ಆಗ್ಬಹುದು ಒಂದು ಗಂಟೆ ಒಳಗೆ ಎಷ್ಟು ಟೀಮ್ಗಳನ್ನು ನಿಲ್ಲಿಸ್ತಾ ಇದ್ದೀರಿ? 50 ಅಂದಾಜು ಪ್ರಕಾರ ನಮ್ಮ ಅಂದಾಜು. ಹೌದಾ ಮತ್ತೆ ಹೇಗೆ ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆಯಾ? ಒಳ್ಳೆ ಪ್ರೋತ್ಸಾಹ ಊರಿನವ್ರದ್ದು ಎಲ್ಲರದ್ದು. ಹೌದಾ ಈಗ ಖರ್ಚಿನ ಅಂದಾಜೆಲ್ಲ? ಖರ್ಚಿನ ಅಂದಾಜು ಒಂದು 70,000 ಅಂದಾಜು ನಮ್ದು. ಹೌದಾ ಅಧ್ಯಕ್ಷ ನೀವು ಹೇಳಿ ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಎಲ್ಲ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು. ಮತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ವಾ? ಇದ್ರ ಬಗ್ಗೆ ಅಭಿಪ್ರಾಯ ಅಂದ್ರೆ ಖರ್ಚೆಲ್ಲ ಭಾಳ ಉಂಟು, ಮತ್ತೆ ಕೆಲಸ ಎಲ್ಲ ಭಾರಿ ಕಷ್ಟ ಉಂಟು. ಹೌದಾ ಎಷ್ಟು ಟೀಮ್ನ ಒಂದು ನಿಮ್ಮ ನಿರೀಕ್ಷೆ ಇದೆ? ಒಂದು 50-60 ಟೀಮ್ ಅಂದಾಜು ಒಂದು ನಿರೀಕ್ಷೆ. 60 ಟೀಮ್ ಬಂದ್ರೆ ಒಳ್ಳೇದಾಗ್ಬೋದು. ಎಷ್ಟು ಗಂಟೆಗೆ ನಡೀಬೋದು ನಾಳೆ ಸಂಜೆ? ಎಷ್ಟು ಗಂಟೆಗೆ? ನಾಳೆ ಸಂಜೆ ಒಂದು 10 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆದ್ರೆ ನಾಲ್ದೊಂದು ಮಧ್ಯಾಹ್ನ ತನಕ 12 ಗಂಟೆ. ಅತಿಥಿಗಳೆಲ್ಲ ಬರುವ ನಿರೀಕ್ಷೆ ಇದೆಯಾ? ಅತಿಥಿಗಳೆಲ್ಲ ಹೌದಾ ಒಳ್ಳೆ ಪ್ರೋತ್ಸಾಹ ಅಂದ್ರೆ ಈ ಸಲ ನಮ್ಮ ಟೂರ್ನಮೆಂಟ್ಗೆ ಒಂದು 100 ಅತಿಥಿಗಳಿದ್ದು. ಹಾಗೆ ಎಲ್ಲರೂ ಬರ್ಬೋದು. ಎಲ್ಲರೂ ಬರ್ಬೋದು. ಮತ್ತೆ ಹೇಳಲಿಕ್ಕಿದೆಯಾ ರಫೀಕ್? ಪಿಚ್ ರಿಪೋರ್ಟ್ ಬೇಕಾದ್ರೆ ಮಾಡುವ. ಹೌದಾ ಇವಾಗ ಒಮ್ಮೆ ಮಾಡಿದ್ದೇವೆ, ಇನ್ನೊಂದು ಮಾಡುವಾಗ. ನಾಳೆ ಎಷ್ಟು ಗಂಟೆಗೆ ಶಾರ್ಪ್ ಸ್ಟಾರ್ಟ್? 7:30ಕ್ಕೆ. ಯಾರು ಉದ್ಘಾಟಿಸುವುದು? ಉಸ್ತುವಾರಿ ಸಚಿವರು ಕೃಷ್ಣ ಫಲಮಾರ್ ಅವರು ಬರ್ತಾರೆ. ಮತ್ತೆ ನಮ್ಮ MLA ರಮಣತ್ರಯ್ಯ ಅವರು. ಧನ್ಯವಾದಗಳು ರಫೀಕ್ ಅವರೇ.